ಷಡ್ಯಂತ್ರದ ಭಾಗ, ಪರ್ಟಿಕ್ಯುಲರ್ ಬಿಜೆಪಿಯವರ ಷಡ್ಯಂತ್ರದಿಂದ ನಡೀತಾ ಇರುವಂಥದ್ದೆಲ್ಲ. ಈಗ ಸುಳ್ಳು ಹೇಳಬೇಕು ಅಂತ ತೀರ್ಮಾನ ಮಾಡಿದರೆ, ಸತ್ಯದ ವಿರುದ್ಧ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದರೆ, ಆ ಸುಳ್ಳಿಗೆ ನಾವು ಸಬೂಬು ಹೇಳೋಕ್ಕಾಗಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಗಾದೆ ಮಾತಿದೆ. ಅವರು ಸತ್ಯವನ್ನು ಮರೆಮಾಚಬೇಕು ಅಂಥೇಳಿ ಅಪರಾಧಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡ್ಬೋದು. ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ ಇವರು? ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಕಲ್ಲು ಹೊಡಿತಾರೆ. ಮಸೀದಿಯಿಂದ ಕಲ್ಲು ಹೊಡಿಸೋದಕ್ಕೆ ಬಿ ಜೆ ಪಿ ಕಾರಣನಾ? ನಾಚಿಕೆ ಆಗಬೇಕಲ್ಲ ಈ ರೀತಿ ಎಲ್ಲ ಮಾತಾಡೋದಕ್ಕೆ. ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ? ಅದ್ರ ಬದಲಿಗೆ ಆ ಸಂಗಮೇಶ್ ಹೇಳ್ದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ, ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತೀರಲ್ಲ, ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೆ? ಹೇಳಿಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ, ಟೋಪಿ ಹಾಕ್ಕೊಳ್ಳಿ, ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಮಸೀದಿಲಿ ಕಲ್ಲು ಹೊಡಿಯೋಕ್ಕೆ ನಾವು ಹೇಳಿದ್ವಾ? ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಗಣಪತಿ ಮೆರವಣಿಗೆ ಮೇಲೆ ಹಾಕಿ 30ಕ್ಕೂ ಹೆಚ್ಚು ಅಂಗಡಿ ಸುಡೋದಕ್ಕೆ ನಾವು ಹೇಳಿದ್ವಾ? ಈ ಥರ ಷಡ್ಯಂತ್ರ ಮಾಡೋದವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಇವರಿಗೆ? ಇದಕ್ಕೆ ಸರ್ಕಾರದ ಮಾನಸಿಕತೆ ಕಾರಣ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಊರು ಸುಟ್ಟವ್ರನ್ನ, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆಯೋದಕ್ಕೆ ಶಿಫಾರಸು ಮಾಡ್ತಿರಲ್ಲ. ನಿಮ್ಮ ಈ ಒಂದು ನೀತಿ ಈ ರೀತಿ ಮಂಡ್ಯದಲ್ಲಿ, ಮದ್ದೂರಿನಲ್ಲಿ ಈ ಥರ ಮುಸಲ್ಮಾನರು ನಡ್ಕೊಳ್ಳೋಕ್ಕೆ ಕಾರಣ ಆಗಿದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವ್ರನ್ನ, ಕಲ್ಲು ಹೊಡೆದವ್ರ ಮೇಲೆ ಕೇಸ್ ವಾಪಸ್ ತೆಗಿಯೋಕ್ಕೆ ಹೋಗ್ತಿರಲ್ಲ, ಆ ನೀತಿ ಕಾರಣ ಇದೆ. ಹುಬ್ಳಿ ಗಲಾಟೆ ಮಾಡಿದವ್ರ ಮೇಲೆ ಕೇಸ್ ವಾಪಸ್ ತೆಗಿತೀರಲ್ಲ, ಆ ನೀತಿ ಕಾರಣ ಇದೆ. ಈ ನೀತಿಯ ಕಾರಣದಿಂದಾಗಿ ಬಾರಾಕೂನ್ ಮಾಫ್ ಅನ್ನೋವಂಥ ಒಂದು ಮನಸ್ಥಿತಿ ಬಂದಿದೆ. ಏನು ಮಾಡಿದ್ರೂ ನಡೆಯುತ್ತೆ, ನಡೆಸ್ಬಿಡೋಣ ಅನ್ನೋದಕ್ಕೆ ಬಂದಿದ್ದಾರೆ. ನೀವು ಯೋಚನೆ ಮಾಡಿರಿ, ಯಾವುದೇ ಪ್ರಚೋದನೆ ಇಲ್ಲ, ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾಯಿದೆ. ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನೂ ಆಫ್ ಮಾಡಿದಾರಂತೆ. ಆಫ್ ಮಾಡಿಸೋದೇ ತಪ್ಪು. ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕಬಾರ್ದು ಅನ್ನೋದೇ ಇಂಟಾಲ್ರೆನ್ಸು. ಈಗ ಹಿಂದೂ ಏರಿಯಾದಲ್ಲಿ ನೀವು ಮೆರವಣಿಗೆ ಬರಬಾರ್ದು ಅನ್ನೋ ಮುಸಲ್ಮಾನರು ಎಲ್ಲಿ ಓಡಾಡ್ತಾರೆ? ನಾವು ಯಾವ ಥರ ಹೇಳಿದ್ದೀವ? ಈದ್ ಮಿಲಾದ್ ಮೆರವಣಿಗೆ ಎಲ್ಲ ಬೀದಿಲು ಮಾಡಲಿಲ್ವ? ನೀವು ಮುಸಲ್ಮಾನ್ ಬೀದಿಲಿ ಮಾತ್ರ ಮಾಡಬೇಕು ಅಂದಿದ್ರೆ ಅವರೆಲ್ಲಿ ಓಡಾಡೋರು? ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು. ಅದು ಇಂಟಾಲರೆನ್ಸನ್ನೇ ಒಡಲೊಳಗೆ ಇಟ್ಕೊಂಡಿರೋದು. ಕೋ ಎಕ್ಸಿಸ್ಟೆನ್ಸಿಗೆ, ಸಹಬಾಳ್ವೆಗೆ ಅಲ್ಲಿ ಜಾಗನೇ ಇಲ್ಲ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ವಿವರವಾಗಿ ಬರೆದಿದ್ದಾರೆ. ನಾನು ಅದನ್ನ 10 ಬಾರಿ ಹೇಳಿದ್ದೀನಿ. ನೀವು ಬೇಕಾದ್ರೆ ಸ್ಟಡಿ ಮಾಡಿ. ಈ ಜಗತ್ತನ್ನು ಎರಡಾಗಿ ನೋಡ್ತಾರೆ. ಒಂದು ಮೊಮಿನ್, ಇನ್ನೊಂದು ಕಾಫಿರ್ರು. ಯಾರು ನಾನ್ ಬಿಲೀವರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಅವ್ರು ಏನು ಟೋಪಿ ಹಾಕಿರೂ ಕೂಡ ಅವ್ರ ದೃಷ್ಟಿಯಲ್ಲಿ ಅವ್ರು ಕಾಫಿರ್ರೆ. DK ಶಿವಕುಮಾರ್ ಏನು ಬ್ರದರ್ಸ್ ಅಂದ್ರೂ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರೆ. ಹಾಗಾಗಿ ಈ ಕೋ ಎಕ್ಸಿಸ್ಟೆನ್ಸಿಗೆ ಜಾಗ ಇಲ್ಲದೆ ಇರುವ ಥಾಟ್ಸು ವಾತಾವರಣ ಅದಕ್ಕೆ ಪೂರಕವಾದಾಗ ಹೊರಗಡೆ ಬರುತ್ತೆ. ಈಗ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಕಾಂಗ್ರೆಸ್ಸು ಅವ್ರು ಏನು ಮಾಡಿದ್ರು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಮಾನಸಿಕತೆಯನ್ನು ತೋರಿಸ್ತಾ ಇರೋದ್ರಿಂದ ಈಗ ಅವರಿಗೆ ಧೈರ್ಯ ಬರುತ್ತೆ. ಬಾಕಿ ಟೈಮಲ್ಲಿ ಧೈರ್ಯ ಕಡಿಮೆ ಇರುತ್ತೆ. ಸ್ವಲ್ಪ ಜಾಸ್ತಿ ಆದಾಗ, ನಂಬರ್ ಜಾಸ್ತಿ ಆದಾಗ ಕಾಶ್ಮೀರದಲ್ಲಿ ಆದ ಪರಿಸ್ಥಿತಿ ಆಗುತ್ತೆ. ಕಾಶ್ಮೀರಿ ಪಂಡಿತರಿಗೆ ಯಾವ ಪರಿಸ್ಥಿತಿ ಆಯಿತೋ, ಯಾವುದು ಗಾಂಧಾರದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತೋ, ಬಾಂಗ್ಲಾದೇಶದಲ್ಲಿ ಡೈರೆಕ್ಟಾಗಿ ಬಂದು ಇಸ್ಕಾನ್ ಅಂತ ಮಂದಿರಗಳ ಮೇಲೆ ದಾಳಿ ಮಾಡ್ತಾರೋ, ಆ ದಾಳಿ ಮಾಡೋ ಮಾನಸಿಕತೆ ಇಲ್ಲೂ ಇದೆ. ಇಲ್ಲಿ ಕಲ್ಲು ಹೊಡೆದಿದ್ದಾರೆ. ಸ್ವಲ್ಪ ತಾಕತ್ತು ಬಂದರೆ ಜೀವಂತ ಸುಡ್ತಾರೆ. ತಾಕತ್ತು ಕಡಿಮೆ ಇದ್ದು ಟೆಸ್ಟ್ ಡೋಸ್ ಇದು ಕಲ್ಲು ಹೊಡೆದಿದ್ದಾರೆ. ಹಾಗಾಗಿ ಎಲ್ಲಿವರೆಗೂ ಇಸ್ಲಾಂ ಬದಲಾಗಲ್ಲ ಅಲ್ಲಿವರೆಗೂ ಜಗತ್ತಿನಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಮಾನಸಿಕತೆ, ಸರ್ಕಾರದ ಸಪೋರ್ಟು, ಈ ಎರಡರಿಂದ ಹೀಗೆ ಮಂಡ್ಯದಂಥ ಕಡೆಗಳು, ಅದು ಗಂಡು ಮೆಟ್ಟಿನ ನೆಲ ಮಂಡ್ಯ, ಇದೊಂದು ಟೆಸ್ಟ್ ಡೋಸು. ಇಲ್ಲಿ ಟೆಸ್ಟ್ ಮಾಡಿ ಏನು ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ಅದನ್ನು ವಿಸ್ತರಿಸೋದಕ್ಕೆ ಮಾಡಿರುವಂಥ ಟೆಸ್ಟ್ ಡೋಸು. ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಹೇಳಿ? ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ? ಯಾರು ನೆಮ್ಮದಿಯಿಂದ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ? ನಿಮ್ಮ ಈಗ ಕಲ್ಲು ಹೊಡೆಸೋದಕ್ಕೆ BJP ಅವರ ಬಂದಿದ್ದು?
ನಾಚಿಕೆ ಆಗಲ್ಲ ಹಿಂಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು? ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಅಂಥೇಳಿ, ಇದೇ ಇಸ್ಲಾಂ ಹೆಸರಿನಲ್ಲೇ ಜಗತ್ತಿನ ಉದ್ಯಂತ ಉದ್ದಗಲಕ್ಕೂ ಭಯೋತ್ಪಾದನೆ ನಡೀತಾ ಇರೋದು ಇದೇ ಇಸ್ಲಾಂ ಹೆಸರಿನಲ್ಲಿ. ಇದೇ ಇಸ್ಲಾಂ ಹೆಸರಿನಲ್ಲೇ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನು ಮಾರಣಹೋಮ ಮಾಡಿದ್ದು, ಇದೇ ಇಸ್ಲಾಂ ಹೆಸರಿನಲ್ಲೇ ಬಾಂಗ್ಲಾದೇಶದಲ್ಲಿ ಮಾರಣಹೋಮ, ಇದೇ ಇಸ್ಲಾಂ ಹೆಸರಿನಲ್ಲೇ DJ ಹಳ್ಳಿ KG ಹಳ್ಳಿಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ಮ ದಲಿತ ಶಾಸಕನ ಮನೇನ ಇದೇ ಇಸ್ಲಾಂ ಹೆಸರಿನಲ್ಲಿ. ಇದೇ ಇಸ್ಲಾಂ ಹೆಸರಿನಲ್ಲೇ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಠಾಣೆ ಮೇಲೆ ಕಲ್ಲು ಹೊಡೆದವರು ಇದೇ ಶಾಂತಿದೂತರು. ಇದೇ ಶಾಂತಿದೂತರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ. ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇರಲಿ. ಅಜ್ಞಾನದಿಂದ ನೀವು ದಾರಿ ತಪ್ಪಿದ್ದೀರಿ, ಜನರನ್ನೇ ಯಾಕೆ ದಾರಿ ತಪ್ಪಿಸ್ತೀರಿ? ನಿಮ್ಮ ಮತಗಳಿಕೆ ರಾಜಕಾರಣಕ್ಕೆ ದೇಶನೇ ಯಾಕ್ರಿ ಬಲಿ ತಗೊಳ್ತೀರಿ? ನಾವು ಗಣೇಶೋತ್ಸವದ ಮೆರವಣಿಗೆ ಮೇಲೇನು ದೌರ್ಜನ್ಯ ನಡೆದಿದೆ ಅದನ್ನು ಖಂಡಿಸಿ, ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಸ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದನ್ನು ಖಂಡಿಸಿ 500ಕ್ಕೂ ಹೆಚ್ಚು ಜನರ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ, ಇದನ್ನು ಖಂಡಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಶ್ವಾಸ ತುಂಬ ಸಲುವಾಗಿ ನಾವು ಬಂದಿದ್ದೇವೆ. ನಾವು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಮಸೀದಿಯಿಂದ ಯಾರ್ಯಾರು ಕಲ್ಲು ಹೊಡೆದ್ರು, ಆ ಕಲ್ಲು ಹೊಡೆದ ಹಿಂದುಗಡೆ ಇರುವ ಸಂಘಟನೆಗಳು ಯಾರು? 4 ವರ್ಷದ 5 ವರ್ಷದ ಮಕ್ಕಳು ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಷಬೀಜ ತುಂಬಿದವ್ರು ಯಾರು? 4-5 ವರ್ಷದವರಿಗೆ ಎಲ್ಲಿ ತುಂಬ್ತಾ ಇದ್ದಾರೆ? ಯಾಕೆ ಅವ್ರಿಗೆ ಹೆಂಗೆ ಅನ್ನಿಸ್ತು? ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಏನು ಅನ್ನಿಸ್ದೇ ಇರೋದು ಇವ್ರಿಗೆ ಯಾಕೆ ಅನ್ನಿಸ್ತು ಗಣೇಶೋತ್ಸವದ ಮೇಲೆ? ಅಂದರೆ ಇವರ ಎಳೆ ಮಕ್ಕಳ ಮನಸ್ಸಿನಲ್ಲೇ ವಿಷಬೀಜ ತುಂಬುವಂಥ ಒಂದು ಎಕೋಸಿಸ್ಟಮ್ಮು ಕೆಲಸ ಮಾಡ್ತಾಯಿದೆ ಅನ್ನೋದು ಇದರ ಅರ್ಥ. ಆ ಎಕೋಸಿಸ್ಟಮನ್ನು ಬೆದರಿಸಬೇಕು, ಅದನ್ನು ಡೆಸ್ಟ್ರಾಯ್ ಮಾಡಬೇಕು. ನೋಡಿ, ತಾಲಿಬಾನಿಗಳು ಸೃಷ್ಟಿಯಾಗಿದ್ದು ಮದ್ರಸಾಗಳಲ್ಲಿ, ಆಮೇಲೆ ಅವ್ರು ಬಾಂಬ್ ಹಿಡಿದ್ರು, ಆಮೇಲೆ ಬಂದೂಕು ಹಿಡಿದ್ರು. ಆದರೆ ಮೊದಲು ಸೃಷ್ಟಿಯಾಗಿದ್ದು ಇಲ್ಲಿ ಅಂದರೆ ಮದ್ರಸಾಗಳಲ್ಲಿ ಸೃಷ್ಟಿಯಾದರು, ಆಮೇಲೆ ಬಂದೂಕು ಹಿಡ್ಕೊಂಡ್ರು, ಆಮೇಲೆ ಬಾಂಬ್ ಹಿಡಿದ್ರು, ಆಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆನೇ ನಾಶ ಮಾಡಿದ್ರು, ಮಹಿಳಾ ಹಕ್ಕನ್ನು ಕಿತ್ಕೊಂಡ್ರು, ಅಲ್ಲಿರುವಂಥ ಎಲ್ಲ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹತ್ಯೆ ಆಯಿತು. ಹಾಗಾಗಿ ಆ ತಾಲಿಬಾನ್ ಮಾನಸಿಕತೆಯನ್ನು ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದರ ತನಿಖೆ ಆಗಬೇಕಾಗಿರೋದು. ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು. ಓಟಿಗೋಸ್ಕರ ಸುಳ್ಳು ಹೇಳೋದಲ್ಲ. ಇದನ್ನು ಬೇರೆ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು, ಅವ್ರ ರಾಷ್ಟ್ರೀಯ ಕರ್ತವ್ಯ. ಸಂವಿಧಾನ ಪಾಲಿಸೋರಾದರೆ ಅವ್ರು ರಾಷ್ಟ್ರೀಯ ಕರ್ತವ್ಯ ಮಾಡಬೇಕು ಅವರು, ಅದು ಬಿಟ್ಟು ಸುಳ್ಳು ಹೇಳೋದಲ್ಲ. ಅಲ್ರಿ, ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಕೆಲವನ್ನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ, ನೀವು ಅಲ್ಲೇ ಹಂಗೆ ಕೂಗ್ತಾರೆ ಅಂದರೆ ಇನ್ನು ಭದ್ರಾವತಿಲಿ ಕೂಗಿರೋದು ದೊಡ್ಡದಾ? ಆ ಭದ್ರಾವತಿ MLA ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅವ. ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ. ನಿನ್ನ ಯಾವನೇ ತಡೆದಿದ್ದಾರೆ? ಈ ಜನ್ಮಕ್ಕೆ ಹೋಗು. ನಿಮ್ಮಂಥ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು. ಹುಟ್ಟಿರೋಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ಲವೇ ಇಲ್ಲ. ಯಾಕೆಂದ್ರೆ 7 ಜನ್ಮದ ಪುಣ್ಯ ಮಾಡಿದರೆ ಹಿಂದುವಾಗಿ ಹುಟ್ಟಬೇಕು. ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದೀಯಾ, ಮುಂದಿನ ಸರಿಗೆ ನೀನು ದನ ತಿನ್ನನಾಗೇ ಹುಟ್ಟೋದು.